ಉತ್ತಮ ಪ್ರಶ್ನೆ. ಅಜ್ಞಾನವೇ ಭಯಕ್ಕೆ ಮೂಲವಾಗಿರುತ್ತದೆ. ಆಚರಣೆಗಳೊಂದಿಗೆ ಬರುವಾಗ ಬಿಡಬೇಕೆಂದರೆ ಈ ಭಯ ಸಹಜ. ಸರಿ ಇದ್ದರೆ ಆಚರಿಸಬೇಕು, ಸರಿ ಇಲ್ಲವೆಂದರೆ ಅದನ್ನು ನೇರವಾಗಿ ಹೇಳಬೇಕು. ಸಂಪ್ರದಾಯ ಸರಿಯಾಗಿದ್ದು ಅದು ನಮಗೆ ಮಾತ್ರ ತಪ್ಪು ಎನಿಸಿದರೆ ನಮ್ಮ ಬುದ್ಧಿಮಟ್ಟದ ಅಳತೆಯಾಗುತ್ತದೆ. ಸರಿಯೇ ಅರ್ಥಹೀನವೇ ಎಂದು ತಿಳಿದು ಬಿಡುವ ಎಂದರೆ ದೌರ್ಬಲ್ಯ ಮತ್ತು ಭಯ ಕಾರಣ. ಕೆಲವು ಶಾಸ್ತ್ರ ಸಂಪ್ರದಾಯ ತಪ್ಪು ಅಥವಾ ಅದರಿಂದ ಪ್ರಯೋಜನವಿಲ್ಲ ಎಂದು ನಮಗೆ ಮನದಟ್ಟಾದರೆ ಬಿಡುವ ಹೆದರಿಕೆ ಅವಶ್ಯಕತೆ ಇಲ್ಲ. ಆಗ ಅದಕ್ಕೆ ವೈಜ್ಞಾನಿಕ ಅರ್ಥ ಇದೆಯಾ ಅಥವಾ ಮೂಢನಂಬಿಕೆಯಾ ಎಂದು ಪರಿಶೀಲಿಸಿ ತಿಳಿದವರಲ್ಲಿ ಚರ್ಚೆ ಮಾಡಿ. ಬೇಕಾದ್ದನ್ನು ಮಾತ್ರ ಧರ್ಮ ಜಿಜ್ಞಾಸೆ ಕಾಡಿದರೆ ಖಂಡಿತ ಸತ್ಯ ತಿಳಿಯಲು ಪ್ರಯತ್ನಿಸಿ. ಹೀಗೆ ತಿಳಿಯಲು ಪ್ರಯತ್ನಿಸಿದಾಗ ನಮಗೆ ಬೇಕಾದ ಜ್ಞಾನಗಳು ದೊರಕುತ್ತವೆ. ಯಾರಿಗೆ ಗೊತ್ತು, ಅದರಲ್ಲಿ ವಿಜ್ಞಾನ ತಂತ್ರಜ್ಞಾನಗಳು ನಮಗೆ ಸಿಗಬಹುದು. ಗುರುಗಳೇ, ಭಯವನ್ನು ಜಯಿಸುವುದು ಹೇಗೆ? ಉತ್ತಮ ಪ್ರಶ್ನೆ. ವೈಜ್ಞಾನಿಕವಾಗಿ ಭಯ ಎರಡೇ ಕಾರಣಗಳಿಗೆ ಉತ್ಪತ್ತಿಯಾಗುತ್ತದೆ. ಮೊದಲನೆಯದಾಗಿ ಭವಿಷ್ಯದ ಬಗ್ಗೆ ಚಿಂತನೆಯಿಂದ ಭಯೋತ್ಪತ್ತಿಯಾಗುತ್ತದೆ. ನಾಳೆ ಏನಾಗುತ್ತದೆ? ಉದಾಹರಣೆ, ಮೊದಲು ಭಯ ಉತ್ಪತ್ತಿಯಾಗಲು ಕಾರಣ ಪ್ರಾಣಭಯ. ಪ್ರಾಣಭಯಕ್ಕೆ ಕಾರಣವೇ ಇಲ್ಲ, ಏಕೆಂದರೆ ಪ್ರಾಣ ಯಾವಾಗ ಹೋಗುತ್ತದೆ ಯಾವಾಗ ಬರುತ್ತದೆ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. ಎರಡನೆಯದು ಸಂಪತ್ತಿನ ಭಯ. ಇದು ಚಿಂತೆಯ ಅವಶ್ಯಕತೆ ಇಲ್ಲ, ಕೂಡಿಟ್ಟರೆ ಕುಡಿಕೆ ಹೊನ್ನೂ ಸಾಧ್ಯವಿಲ್ಲ. ಪ್ರಾಣಭಯ ಮತ್ತು ಸಂಪತ್ತಿನ ಭಯ ಇವೆರಡನ್ನು ತ್ಯಜಿಸಿದರೆ ಮನುಷ್ಯ ಭಯವನ್ನೇ ಗೆದ್ದಂತೆ. ಅಂಥ ವ್ಯಕ್ತಿಯನ್ನು ಯಾರೂ ಭಯಪಡಿಸಲು ಸಾಧ್ಯವಿಲ್ಲ. ಇವೆರಡನ್ನು ಭಯವನ್ನು ಬಿಟ್ಟು ಈ ಸೃಷ್ಟಿಯಲ್ಲಿ ಬೇರೆ ಯಾವುದಕ್ಕೂ ಭಯಪಡುವ ಅಗತ್ಯವೇ ಇಲ್ಲ. ಕಾರಣ ಏನೇ ಆದರೂ ನಿಮಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಬೇರೇನನ್ನೂ ಮಾಡುವುದಿಲ್ಲ. ಭಯವನ್ನು ಬಿಟ್ಟರೆ ಆಸೆಯನ್ನು ಬಿಟ್ಟು ಬಿಡಿ, ಆಗ ನಿಮಗೆ ಭಯವೇ ಇರುವುದಿಲ್ಲ. ಗುರುಗಳೇ, ಹಾಗಾದರೆ ನಾವು ಕಲಿಯಬೇಕಾದ ನಿಜವಾದ ಶಿಕ್ಷಣ? ನೀವು ಕಲಿಯಬೇಕಾದ ಶಿಕ್ಷಣ ಸಂಗೀತ, ಆಯುರ್ವೇದ, ಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಭೂಗರ್ಭಶಾಸ್ತ್ರ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ. ಇದಿಷ್ಟು ವಿದ್ಯೆ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಬದುಕಲು ಬೇಕಾದಂಥ ವಿದ್ಯೆಗಳು. ಮೇಲಿರುವ ಯಾವುದೇ ವಿದ್ಯೆಗಳು ನೀವೇ ಯೋಚಿಸಿ. ನಿಮ್ಮ ಬದುಕಿನಲ್ಲಿ ಎಲ್ಲ ವಿದ್ಯೆಗಳು ಪ್ರಭಾವ ಬೀರುತ್ತವೆ ಎಂದು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಉಪಯೋಗಿಸುತ್ತೀರಿ. ಅದಕ್ಕಾಗಿ ನೀವು ಎಷ್ಟು ಹಣ ಖರ್ಚು ಮಾಡಿರುತ್ತೀರಿ? ಎಂಥ ವಿದ್ಯೆಗಳನ್ನು ಕಲಿಯದೆ ನಾವು ಬಿಟ್ಟು ಹೋಗುತ್ತಿದ್ದೇವೆ ಎಂದು ಅನಿಸುತ್ತಿದೆಯೇ? ಇದನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ನೀಡುವುದು ಅತಿ ಅಗತ್ಯ. ಗಿಡ ಬೆಳೆಸಲು ಭೂಮಿಯ ಬಗ್ಗೆ ಜ್ಞಾನ ಅಗತ್ಯ, ಸಸ್ಯಶಾಸ್ತ್ರದ ಬಗ್ಗೆ ಜ್ಞಾನ ಅಗತ್ಯ, ಆನಂದಿಸಲು ಸಂಗೀತದ ಬಗ್ಗೆ ಜ್ಞಾನ ಅಗತ್ಯ, ಆರೋಗ್ಯಕ್ಕೆ ಆಯುರ್ವೇದದ ಜ್ಞಾನ ಅಗತ್ಯ, ಭಯವನ್ನು ತ್ಯಜಿಸಲು ಖಗೋಳಶಾಸ್ತ್ರದ ಜ್ಞಾನ ಅಗತ್ಯ. ಖಗೋಳಶಾಸ್ತ್ರದಿಂದ ಸಮಯ ಪರಿಪಾಲನೆಯನ್ನು ಅಧ್ಯಯನ ಮಾಡಬಹುದು. ಜ್ಯೋತಿಷ್ಯಶಾಸ್ತ್ರದಿಂದ ಭಯವನ್ನು ಮುಕ್ತಗೊಳಿಸಬಹುದು. ಪ್ರಾಣಿ ಸಾಕಬೇಕಾದರೆ ನಿಮಗೆ ಪ್ರಾಣಿಶಾಸ್ತ್ರದ ಬಗ್ಗೆ ತಿಳಿದಿರಬೇಕು. ಹೀಗೆ ಪ್ರತಿಯೊಂದು ಅದರದರ ರೀತಿ ಪ್ರಭಾವ ಬೀರುತ್ತದೆ.